ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ಬಾಯಿ ಮುಚ್ಕೊಂಡು ನಿಮ್ಮ ರಾಜ್ಯದ ಎಷ್ಟು ಅಷ್ಟು ನೋಡ್ಕೊಳ್ಳೋಕ್ಕಾಗಲ್ವಾ? ಏನು ಕನ್ನಡಿಗರು ಕರ್ನಾಟಕ ಅಂತಂದ್ರೆ ಅಷ್ಟು ಫ್ರೀಯಾಗಿ ಸಿಕ್ಬಿಟ್ಟಿದೀವ? ಇಲ್ಲಿ ಯಾರೋ ಅಕ್ರಮವಾಗಿ ಬಂದು ನೆಲೆಸಿದ್ರೆ ಕೇರಳ ಸರ್ಕಾರ ಶಿಫಾರಸು ಮಾಡಬೇಕು, ಇಲ್ಲಿಗೂ ಮೂಗು ತೂರಿಸ್ತೀರಿ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ, ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆಯನ್ನ ಕಡ್ಡಾಯ ಮಾಡಿಸಿದ್ದಾರೆ. ಕೋಗಿಲು ಲೇಔಟ್ ವಿಚಾರಕ್ಕೂ ಕೂಡ ಕೇರಳ ಸರ್ಕಾರ ಮೂಗು ತೂರಿಸಿತ್ತು. ಮಲಯಾಳಂ ಭಾಷಾ ಮಸೂದೆ 2025 ಮೂಲಕ ಕಿರಿಕ್ ಮಾಡ್ತಾ ಇದೆ ಅಲ್ಲಿ ಸರ್ಕಾರ. ಕೇರಳ ಸರ್ಕಾರದ ನಡೆಗೆ ಸಿಎಂ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ ಅಂತ ಸಿಎಂ ಹೇಳಿದ್ದಾರೆ. ಈ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು. ನಾನು ನೋಡ್ಕೊಂಡು ಮಾತನಾಡ್ತೀನಿ ಅಂತ ಡಿಸಿಎಂ ಹೇಳಿದ್ದಾರೆ. ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ಎಂಥ ದಬ್ಬಾಳಿಕೆ ನಡೀತಾ ಇದೆ. ಬೆನ್ನು ಮೂಳೆ ಇಲ್ದಿರೋ ನಮ್ಮ ಸರ್ಕಾರನೂ ಅಷ್ಟೇ ಖಡಕ್ಕಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೇರಳದ ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂನ ಕಲಿಕೆಯನ್ನು ಕಡ್ಡಾಯಗೊಳಿಸುವ ಕೇರಳ ಸರ್ಕಾರದ ಪ್ರಸ್ತಾವಿತ ಮಲಯಾಳಿ ಭಾಷಾ ಮಸೂದೆ, ಇದ್ರ ಬಗ್ಗೆ ಸಿಎಂ ವಿಷಾದಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಕೇರಳ ಸರ್ಕಾರ ಕರ್ನಾಟಕದ ಆಡಳಿತದ ಮೇಲೆ ಅಥವಾ ಕರ್ನಾಟಕದ ಕನ್ನಡಿಗರ ಮೇಲೆ ಏನು ದಬ್ಬಾಳಿಕೆಯನ್ನು ನಡೆಸೋದು? ಇಲ್ಲಿನ ಆಡಳಿತವನ್ನು ನಡೆಸ್ತಾ ಇರೋದು ಯಾರು? ಮಲಯಾಳಂ ಭಾಷೆ ಕಡ್ಡಾಯಕ್ಕೆ ಕೆಬಿಎಡಿಎ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಕೇರಳ ರಾಜ್ಯಪಾಲರನ್ನ ಭೇಟಿಯಾಗಿದೆ. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಿಯೋಗ ಕೇರಳ ಸರ್ಕಾರದ ನಡೆ ಅಸಂವಿಧಾನಿಕ ಅಂತ ನಿಯೋಗ ಹೇಳಿದೆ. ಮಸೂದೆಯನ್ನ ರದ್ದುಪಡಿಸುವಂತೆ ಕೆಬಿಎಡಿಎ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಮಸೂದೆಯಲ್ಲಿ ಏನಿದೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾಕೆ ಮಲಯಾಳಂ ಯಾಕೆ ಪ್ರಥಮ ಭಾಷೆ ಆಗಬೇಕು? ಅದು ಸರ್ಕಾರಿ ಅಲ್ಲಿನ ಕನ್ನಡ ಶಾಲೆಗಳಲ್ಲಿ. ಗಡಿ ಪ್ರಾಧಿಕಾರದ ನಿಯೋಗ ಈಗ ಕೇರಳದ ಅಲ್ಲಿ ಆ ಮಸೂದೆಯನ್ನು ರದ್ದುಪಡಿಸಬೇಕು ಅಂತ ಆ ನಿಯೋಗ ಮನವಿ ಮಾಡ್ಕೊಳ್ತಾ ಇದೆ. ಮಲಯಾಳಂ ಭಾಷೆ ಕಡ್ಡಾಯಕ್ಕೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆಯಲ್ಲಿ ಕಡ್ಡಾಯ. ಕೋಗಿಲು ಲೇಔಟ್ ವಿಚಾರಕ್ಕೂ ಕೂಡ ಕೇರಳ ಸರ್ಕಾರ ಮೂಗು ತೂರಿಸಿತ್ತು. ಅವರಿಗೆ ಮನೆಗಳನ್ನು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಿದೆ, ಹಂಗೆ ಹಿಂಗೆ ಅಂತ ಮಾತಾಡಿತ್ತು. ಅಷ್ಟೊಂದು ಇದ್ದಿದ್ರೆ ನೀವೇ ಕರ್ಕೊಂಡು ಹೋಗಿ ನಿಮ್ಮ ರಾಜ್ಯದಲ್ಲಿ ಅವ್ರಿಗೆ ಮನೆ ಕೊಡಿ. ಯಾರು ಬೇಡ ಅಂತ ಹೇಳಿದ್ರು? ಇಲ್ಲಿನ ಸರ್ಕಾರ ಅಲ್ಲಿ ಫ್ಲಡ್ಸ್ ಆದಾಗ 100 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿತ್ತು, ಸಹಾಯವನ್ನ ಮಾಡಿತ್ತು. ಆನೆ ತುಳಿತದಿಂದ ಯಾರೋ ಸಾವನ್ನಪ್ಪಿದಾಗ ಅವಾಗಲೂ ಸಹಾಯ ಮಾಡಿತ್ತು. ಆದರೆ ಅಲ್ಲಿಯ ಸರ್ಕಾರಗಳು ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ, ಭಾಷಾ ವಿಚಾರವನ್ನ ಹೇರಿಕೆ ಮಾಡ್ತಾ